ನಮಸ್ಕಾರ ವೀಕ್ಷಕರೇ, ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಹೊಟ್ಟೆ ತುಂಬ ಊಟ, ಕಣ್ತುಂಬ ನಿದ್ರೆ, ಇದಕ್ಕೂ ಮೀರಿದ ಸುಖಮಯ ಜೀವನ ಇರುತ್ತಾ? ಖಂಡಿತವಾಗಿಯೂ ಇಲ್ಲ. ಸ್ವರ್ಗಕ್ಕೆ ಕಿಚ್ಚೆಂದ ಸರ್ವಜ್ಞಾನವಾಗಿ ಮನುಷ್ಯನಿಗೆ ಬೇಕಾದಂತಹ ಮೂಲಭೂತ ಅವಶ್ಯಕತೆಗಳು ಅಂತಂದರೆ ನಿದ್ರೆ, ಊಟ, ಹಾಗೆ ನೀರು, ಇವೆಲ್ಲವೂ ಇದ್ದರೆ ಸುಖಮಯ ಜೀವನ ಒಂದಾಗುತ್ತೆ. ಆದರೆ ಇಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಕಡಿಮೆ ನಿದ್ರೆ ಮಾಡಿ ಹೆಚ್ಚು ಶ್ರಮವನ್ನು ಪಟ್ಟರೆ ಅವರು ಉತ್ತಮರಿಂದ ನಾವು ಭಾವಿಸ್ತಾ ಇದ್ವಿ. ಆದರೆ ಕಾಲ ಬದಲಾಗ್ತಾ ಇದೆ, ನಿದ್ರೆಗೂ ಕೂಡ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ನಿದ್ರೆ ಅನ್ನೋದು ಕೂಡ ಒಂದು ಅತಿ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. ಹಾಗಾದರೆ ಮನುಷ್ಯನಿಗೆ ನಿದ್ರೆ, ನೀರು, ಹಾಗೆ ಫುಡ್ ಹ್ಯಾಬಿಟ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಯೋಗ ಅಂಡ್ ನ್ಯಾಚುರೋಪತಿ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಜಾಸ್ಮಿನ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹಾಗೆ ಈ ನೀರು ಹಾಗೆ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಮನುಷ್ಯನಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಸುಮನಾ ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಮೊದಲನೇದಾಗಿ ನೀರು ಅಂತ ಹೇಳಿದ್ರೆ ಅಂದರೆ ಆ ನೀರಿನ ಪ್ರಮಾಣ, ಸೇವಿಸುವ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಸ್ವಲ್ಪ ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ನೀರಿಲ್ಲ ಬೇಕಾದ್ರೆ ಊಟ ಬೇಕಾದ್ರೆ ಬಿಟ್ಬಿಡ್ತೀನಿ ಆದರೆ ನೀರಿಲ್ಲದೆ ಇರೋಕ್ಕಾಗಲ್ಲ ಅನ್ನೋದು ಪ್ರತಿಯೊಬ್ಬರ ಅನಿಸಿಕೆ ಕೂಡ. ಹಾಗಾಗಿ ನೀರು ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ನೀರು ಅನ್ನೋದು ಒಬ್ಬ ಮನುಷ್ಯನಿಗೆ ತುಂಬ ಅವಶ್ಯಕ. ಯಾಕಂದರೆ ನಮ್ಮ ಶರೀರದಲ್ಲಿ 80% ಆಲ್ಮೋಸ್ಟ್ ಇಸ್ ಫಿಲ್ಡ್ ವಿತ್ ವಾಟರ್. ನಮ್ಮ ರಕ್ತ ಆಗಲಿ, ಬ್ಲಡ್, ಪ್ರತಿ ಕಣಗಳಲ್ಲೂ ಫಿಲ್ಡ್ ವಿತ್ ವಾಟರ್. ಒನ್ಸ್ ಅಗೇನ್ ಫ್ಲೂಯಿಡ್ ಮತ್ತು ಲಿಂಫ್ ಅಂತ ಹೇಳ್ತೀವಿ. ನಮ್ಮ ವೀನಸ್ ಬ್ಲಡ್, ಬಾಡಿಯಿಂದ ಬೇಡದಿರೋ ವೇಸ್ಟ್ ಮೆಟೀರಿಯಲ್ನ ಮತ್ತೆ ಫಿಲ್ಟರ್ ಮಾಡೋಕ್ಕೆ ಮತ್ತೆ ನೀರು. ಯೂರಿನ್ ಪಾಸ್ ಆಗಬೇಕಾದ್ರೆ ಬಾಡಿಯಿಂದ ಎಕ್ಸ್ಟರ್ನಲ್ ಅಥವಾ ವೇಸ್ಟ್ ಮೆಟೀರಿಯಲ್ಸ್ ಆಚೆ ಹಾಕಬೇಕಾದ್ರೆ ಮತ್ತೆ ಅದು ನೀರಿಂದನೇ ಸಾಧ್ಯ. ಸೊ 80% ಆಫ್ ನಮ್ಮ ಶರೀರದ ಆಕ್ಟಿವಿಟಿ ಇಸ್ ಡಿಪೆಂಡೆಂಟ್ ಅಪಾನ್ ದ ವಾಟರ್ ಕಂಟೆಂಟ್. ಸೊ ಅದಕ್ಕೋಸ್ಕರ ನೀರು ತುಂಬ ಪ್ರಾಮುಖ್ಯ ಹೆಲ್ತಲ್ಲಿ. ನಾವು ಎಷ್ಟು ನೀರು ಕುಡಿತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ ಅಂತ ಕೂಡ ಹೇಳ್ತೀವಿ. ಬಟ್ ನೀರು ಕುಡಿಬೇಕಂತ ಹೇಳಿದ್ದಕ್ಕೆ ಜನದಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಎಷ್ಟು ಲೀಟರ್ಸ್ ನೀರು ಕುಡಿಬೇಕು, ಕೆಲವರು ಮೇಡಮ್ ನೀರು ಕುಡಿಲಿಕ್ಕೆ ಹೇಳಿದಾರಂತ ಆಲ್ಮೋಸ್ಟ್ 5 ಲೀಟರ್ಸ್ ಎಲ್ಲ ನೀರು ಕುಡಿತಾರೆ. ಸೊ ನೀರು ಕುಡಿಲಿಕ್ಕೂ ದರ್ ಇಸ್ ಅ ಎಕ್ಸಾಕ್ಟ್ ರೇಷಿಯೋ, ಆಲ್ಮೋಸ್ಟ್ 1.5 to 2 ಲೀಟರ್ಸ್ ಆಫ್ ವಾಟರ್. ಓಕೆ, ಅಷ್ಟು ಇದ್ರೆ ಸಾಕು ಅಂತ ಹೇಳ್ತಾ ಇದ್ದೀರಾ? ಓಕೆ ಮೇಡಮ್, ಅಂದರೆ ನೀರು ಅಂದಾಗ ಅಂದರೆ ಆ ಪ್ರಮಾಣ ಒಬ್ಬ ವ್ಯಕ್ತಿಗೆ ಅದು ಡಿಫರ್ ಆಗ್ತಾ ಹೋಗ್ತದೆ ಅಂತ ಹೇಳಿದ್ವಿ. ಮಕ್ಕಳಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬೇಕಾ? ಯಾಕಂದರೆ ಬೆಳೆಯುವ ಮಕ್ಕಳಿಗೆ ಆ ಪ್ರಮಾಣದ ಅವಶ್ಯಕತೆ ಜಾಸ್ತಿ ಇರುತ್ತಾ? ಪ್ರತಿಯೊಬ್ಬ ಮನುಷ್ಯನಿಂದ ಅಂದರೆ ಪರ್ಸನ್ ಟು ಪರ್ಸನ್ ವೇರಿ ಅಂತ ಹೇಳಲ್ಲ. ಯೂಶಲಿ ಕಿಡ್ಸಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಆಲ್ಮೋಸ್ಟ್ 1 ಲೀಟರ್ 1.5 ಲೀಟರ್ ಸಾಕು. ಬಟ್ ಎಲ್ಡರ್ಸ್ ಅಂದರೆ ಸ್ವಲ್ಪ ದೊಡ್ಡವರಲ್ಲಿ 1.5 to 2 ಲೀಟರ್ಸ್ ಖಂಡಿತವಾಗಿ ಕುಡಿಬೇಕು. ಯಾಕಂದರೆ ಯೂರಿನ್ ಆಲ್ಮೋಸ್ಟ್ 1 ಲೀಟರ್ ಅಷ್ಟು ಯೂರಿನ್ ಹೋಗುತ್ತೆ ದಿನ. ಮತ್ತು ಉಸಿರಾಟದಲ್ಲಿ ಆಲ್ಮೋಸ್ಟ್ 100 to 200 ml ಆಚೆ ಹೋಗುತ್ತೆ. ಮೋಷನಲ್ಲಿ ಕೂಡ ಆಲ್ಮೋಸ್ಟ್ 200 to 300 ml. ಮತ್ತು ಸ್ವೆಟ್ಟಿಂಗ್, ಈಗ ಸೆಕೆಗಾಲ ಆಯಿತು, ಸಮ್ಮರಲ್ಲಿ ಮತ್ತೆ ನೀರಿನ ಔಟ್ಪುಟ್ ಜಾಸ್ತಿ ಇರುತ್ತೆ, ಯಾಕೆ ತುಂಬ ಬೆವರು ಬರುತ್ತೆ. ಸೊ ಆಲ್ಮೋಸ್ಟ್ 1.5 ಲೀಟರ್ ಅಷ್ಟು ದಿನ ನೀರು ಆಚೆ ಹೋಗೋದ್ರಿಂದ ಅಷ್ಟು ನೀರು ಖಂಡಿತವಾಗಿ ನಾವು ಕುಡಿಲೇಬೇಕು. ಔಟ್ಪುಟ್ ಶುಡ್ ಬಿ ಈಕ್ವಲ್ ಟು ಯೋರ್ ಇನ್ಪುಟ್. ಸೊ ಹಾಗಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಸೇವಿಸ್ತೀವೋ ಸ್ವಲ್ಪ ಅದ್ರ ಈಕ್ವಲ್ ಅಮೌಂಟೇ ಹೋಗ್ಬೇಕಾಗತ್ತಾ? ಹೌದು, ಯಾಕಂದ್ರೆ ನೀರು ಕಡಿಮೆ ಕುಡಿಯೋದ್ರಿಂದ ತುಂಬಾ ಕಾಮನ್ ಆಗಿ ಕಾಣಿಸ್ತೀವಿ ಮಲಬದ್ಧತೆ. ಓಕೆ, ಜಾಸ್ಮಿನ್ ಒಬ್ರು ಕಾಲರ್ ಹಿಡಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾನು ನಮಸ್ಕಾರ, ಶಿವಶಂಕರ್ ಅಂತ. ಶಿವಶಂಕರ್, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು. ಓಕೆ, ನಮ್ಮ ಟಿವಿ ನೋಡ್ತಾ ಇದ್ದೀರಾ ಅಲ್ವಾ? ಹೌದು, ನೋಡ್ತಾ ಇದ್ದೀವಿ. ಪ್ರೋಗ್ರಾಮ್ಸ್ ಇಷ್ಟ ಆಗುತ್ತಾ ಶಿವಶಂಕರ್? ಇಷ್ಟ ಆಯ್ತು. ಓಕೆ, ಸೊ ಯಾವ ತರದ ಕಾರ್ಯಕ್ರಮಗಳನ್ನ ನಾವು ಟೆಲಿಕಾಸ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಇದು ನೆನ್ನೆ ನೋಡಿದ್ರೆ ನಾನು ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ, ಹಾಗಾಗಿ. ಓಕೆ ಶಿವಶಂಕರ್, ನಿಮ್ಮ ಪ್ರಶ್ನೆ ನಮ್ಮ ಡಾಕ್ಟರ್ ಸುಮನ್ ಅವರು ಕೇಳಬಹುದು. ಕೊಡಿ. ಹೇಳಿ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಸರ್, ಏನು ಡಿಸ್ಟರ್ಬೆನ್ಸ್ ಇದೆ, ಹೊರಗಡೆ ಬಂದು ಮಾತನಾಡಿ. ಅದೇ ಹೊರಗಡೆ ಬಂದಿದ್ದೀನಿ ಮೇಡಮ್. ಸರ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸರ್. ನಿಮ್ಮ ಸಮಸ್ಯೆ ಏನಿದೆ? ಓಕೆ, ಕರೆ ಕಟ್ ಆಗಿದೆ. ಸುಮ್ಮನೆ ನಾವು ಮಾತನಾಡ್ತಾ ಇದ್ವಿ. ನೀರು ಅಂದ ತಕ್ಷಣ ಡೆಫಿನೆಟ್ ಆಗಿ, ಯಾಕಂದರೆ ನಾವು ತಿನ್ನಂಥ ಆಹಾರ ಜೀರ್ಣ ಆಗಬೇಕು ಅಂದ್ರೂ ನೀರು ಬೇಕು, ಹಾಗೆ ನಮ್ಮ ಕಾರ್ಯಚಟುವಟಿಕೆಗಳನ್ನ ಮುಂದುವರ್ಸ್ಕೊಳ್ಬೇಕು ಅಂದ್ರೂ ನೀರು ಬೇಕು. ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಡಿಫರ್ ಆಗುತ್ತೆ ಅಂತ ಮೊದಲೇ ಹೇಳಿದ್ವಿ. ಇನ್ನು ಆ ನೀರನ್ನು ಸೇವಿಸಿದಾಗ ಈ ಇನ್ಪುಟ್ ಮತ್ತು ಔಟ್ಪುಟ್ ಈಕ್ವಲ್ ಇದರಲ್ಲಿ ರೇಷದಲ್ಲಿ ಇರಬೇಕು. ಆದರೆ ಒಂದು ಪಕ್ಷ ಈಗ ಬೇಸಿಗೆ ಕಾಲಕ್ಕೆ ತಕ್ಕಂತೆ ಅದು ಬದಲಾಗ್ತಾ ಹೋಗುತ್ತಾ? ಖಂಡಿತ.
ಬೇಸಿಗೆಯಲ್ಲಿ ಹೆಚ್ಚಾಗಿ ಬೆವರ್ತೀವಿ, ಹೆಚ್ಚಾಗಿ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಕೂಡ ಅಂದರೆ ನಮ್ಮ ಬಾಡಿ ಕೂಡ ಮೇಂಟೈನ್ ಮಾಡೋಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ ನೀರನ್ನು ಜಾಸ್ತಿ ಹೊರಗೆ ಹಾಕುತ್ತೆ. ಸೊ ಆ ಸಮಯದಲ್ಲಿ ನಾವು ಮಾಮೂಲಿಗಿಂತ ಒಂದು ಅರ್ಧ ಮುಕ್ಕಾಲು ಅಥವಾ 1 ಲೀಟರ್ನಷ್ಟು ಜಾಸ್ತಿ ನೀರು ಅಂದರೆ ಆಲ್ಮೋಸ್ಟ್ 3-3.5 ಲೀಟರ್ ಅಷ್ಟು ನೀರನ್ನು ತಗೋಬಹುದು. ನಮ್ಮ ದೇಹ ಹೇಳುತ್ತೆ ನಮಗೆ ಜಾಸ್ತಿ ನೀರು ಬೇಕಂತ, ಅವಾಗ ತಗೋಬಹುದು. ಈ ಚಳಿಗಾಲದಲ್ಲಿ ನಾವು ಬೆವರೋದು ಕಡಿಮೆ. ಡಾಕ್ಟರ್ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ನಿಮ್ಮ ಹೆಸರು ಮೇಡಮ್? ವೀಣಾ ಅಂತ. ವೀಣಾ, ನಿಮ್ಮ ಸಮಸ್ಯೆ ಏನು ಹಾಗೆ ನಿಮ್ಮ ಪ್ರಶ್ನೆನ ನಮ್ಮ ಡಾಕ್ಟರ್ ಅದು ಸುಮನ್ ಅವರು ಕೇಳ್ಬೋದು. ನಂಗೆ ತಿಂಗಳಿಂದ ಹರ್ಪಿಸ್ ಆಗಿತ್ತು. ಓಕೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಕಡಿಮೆ ಆಯ್ತು. ಅದು ಹರ್ಪಿಸ್ ಆಗಿರೋ ಕಡೆ ಸ್ವಲ್ಪ ಗಡ್ಡೆ ಟೈಪ್ ಇದೆ, ಹಾಗೆ ಇದೆ, ಅದು ಸ್ಮೂತ್ ಆಗಿಲ್ಲ. ಓಕೆ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಯಾವ ಭಾಗದಲ್ಲಿ ಆಗಿದೆ ಅಂತ ಕೇಳ್ಬೋದಾ? ತೊಡೆ ಹತ್ರ. ತೊಡೆ ಹತ್ರ ಆಗಿದೆ. ಇನ್ನು ಆ ಕಲೆ ಹಾಗೆ ಇದೆಯಾ ಅಥವಾ ಇನ್ನು ಆ ಗುಳ್ಳೆಗಳು ಹಾಗೆ ಉಳಿದಿದೆಯಾ? ಎಲ್ಲ ಡ್ರೈ ಆಗಿದೆ ಮೇಡಮ್. ಓಕೆ, ಡ್ರೈ ಆಗಿದೆ. ವೀಣಾ ಅವರೇ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಿಮ್ಮ ಬಾಡಿ ಸ್ವಲ್ಪ ಈ ಹರ್ಪಿಸ್ ಅಗೇನ್ಸ್ಟ್ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ನಿಮ್ಮ ಬಾಡಿನೇ ಅದನ್ನ ಕಂಪ್ಲೀಟ್ ಆಗಿ ಗುಣ ಮಾಡಲಿಕ್ಕೆ ಹೆಲ್ಪ್ ಆಗತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಬಾಡಿಗೆ ಇಮ್ಯುನಿಟಿ ಜಾಸ್ತಿ ಆಗೋ ಹಾಗೆ ಸ್ವಲ್ಪ ಕರೆಕ್ಟಾಗಿ ಆಹಾರ, ವಿಟಮಿನ್ ಸಿ ಜಾಸ್ತಿ ಇರುವಂಥ ಆಹಾರಗಳನ್ನೆಲ್ಲ ತಗೋಬಹುದು. ಮತ್ತೆ ಹೆಚ್ಚಿಗೆ ನೀರು ಕೂಡ ಕುಡಿತಾ ಇರಿ. ಇದೆಲ್ಲ ಮಾಡಿ. ಮತ್ತೆ ಎಳ್ನೀರು ಕೂಡ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಹರ್ಪಿಸ್ ಇರುವಂಥ ಜಾಗದಲ್ಲಿ ಒಂದು ಸ್ವಲ್ಪ ಬೇವಿನ ಎಲೆನ ಅರ್ದು ಅದನ್ನ ಕೂಡ ಹಚ್ಚಿ, ಇಲ್ಲಾಂದ್ರೆ ಈ ಎಳ್ನೀರಿಂದ ಕೂಡ ತೊಳ್ಕೊಂಡ್ರೆ ಆ ಕಲೆ ಪೂರ್ತಿಯಾಗಿ ಮಾಯವಾಗುತ್ತೆ. ಸೊ ನೀವು ಏನು ಆಹಾರದಲ್ಲಿ ವಿಟಮಿನ್ ಸಿ ಹೆಚ್ಚಿರುವಂಥದ್ದು ಅಂದರೆ ಈಗ ಕಿತ್ತಳೆ, ಮೋಸಂಬಿ, ಮತ್ತೆ ನೆಲ್ಲಿಕಾಯಿ, ಮತ್ತೆ ನಿಂಬೆಹಣ್ಣು ಈ ರೀತಿಯಾಗಿ ಜಾಸ್ತಿ ತಗೊಳ್ಳಿ. ಮತ್ತೆ ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ. ಇದರಿಂದಾಗಿ ನಿಮ್ಮ ಇಮ್ಯುನಿಟಿ ಜಾಸ್ತಿ ಆಗತ್ತೆ. ಸೊ ಅದು ಕಂಪ್ಲೀಟಾಗಿ ಏನು ಇನ್ಫೆಕ್ಷನ್ ಇದೆ ಅದು ಕಂಪ್ಲೀಟಾಗಿ ಗುಣ ಆಗಲಿಕ್ಕೆ ನಿಮ್ಮ ಬಾಡಿಯಿಂದಲೇ ಹರ್ಪಿಸ್ ವಿರುದ್ಧ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಬೇಕು. ಸೊ ನೀವು ಈ ಆಹಾರದಲ್ಲಿ ಅದನ್ನು ಮಾಡ್ಬೋದು. ಎಕ್ಸ್ಟರ್ನಲ್ ಆಗಿ ನಿಮಗೆ ಆ ಕಲೆ ಹೋಗಬೇಕಂದ್ರೆ ಈ ರೀತಿಯಾಗಿ ಬೇವಿನ ಎಲೆ ಇದನ್ನೆಲ್ಲ ಹಚ್ಚಿ ಸ್ವಲ್ಪ, ಅಥವಾ ಎಳ್ನೀರಿಂದ ಸ್ವಲ್ಪ ಅದನ್ನು 1 ವಾರದ ತನಕ ಕಂಟಿನ್ಯೂಸ್ ಆಗಿ ತಗೊಳಿದ್ರೆ ನಿಮಗೆ ಆ ಕಲೆ ಏನಿದೆ ಅದು ಪೂರ್ತಿಯಾಗಿ ಗುಣ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ರಮಾ ಅಂತ. ರಮಾ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಮಕೂರಿಂದ. ಓಕೆ, ನಿಮ್ಮ ಪ್ರಶ್ನೆ ನಮ್ಮ ಡಾಕ್ಟರ್ ಜಾಸ್ಮಿನ್ ಅವರಿಗೆ ಕೇಳಬಹುದು. ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ರಮಾ ಅಂತ, ತುಮಕೂರಿಂದ. ನಮಸ್ತೆ ಅಮ್ಮ, ಹೇಳಿ. ರಮಾ ಅಂತ ಮೇಡಮ್, ತುಮಕೂರಿಂದ. ಹೇಳಿಮ್ಮ, ಹೇಳಿ. ಏನ್ ತೊಂದರೆ ಇದೆ? ನಮ್ಗೆ ಮಂಡಿ ನೋವು ಮತ್ತೆ ವೆರಿಕೋಸ್ ವೇನ್ಸ್ ಇದೆ. ಓಕೆ, ಸೊ ಮಂಡಿ ನೋವಿಗೆ ಏನ್ ಮಾಡ್ಬೋದು ಅಂತ ಕೇಳ್ತಿದ್ದೀರಲ್ಲ? ಹೌದು. ನಿಮ್ ವಯಸ್ಸು ಎಷ್ಟಮ್ಮ? ನಮ್ಗೆ 55 ವರ್ಷ. ಓಕೆ, ಸೊ ಯೂಶಲಿ 50 ವರ್ಷ ಆದ್ಮೇಲೆ ಲೇಡೀಸ್ ಅಲ್ಲಿ ಮುಟ್ಟು ನಿಂತ ಆದ್ಮೇಲೆ ಕ್ಯಾಲ್ಸಿಯಂ ಕಡಿಮೆ ಆಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಬರುತ್ತೆ. ಆಸ್ಟಿಯೋ ಆರ್ಥರೈಟಿಸ್ ಅಂತ ನೀವೀಗ ಮಂಡಿ ನೋವು ಅಂತ ಹೇಳಿದ್ರಲ್ವಾ, ಅದನ್ನ ನಾವು ಮೋಸ್ಟ್ ಕಾಮನ್ ಆಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಬೋನು ಸ್ವಲ್ಪ ಸವದು ಅಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ, ಮಸಲ್ಸ್ ಎಲ್ಲ ವೀಕ್ ಆಗಿ. ಸೊ ಇದಕ್ಕೆ ನಿಮ್ಗೆ ಮನೇಲಿ ಮಾಡ್ಬೇಕಾಗಿರೋ ರೆಮಿಡೀಸ್ ಅಂದ್ರೆ ಸಾಸಿವೆ ಎಣ್ಣೆ ಗೊತ್ತಾ? ಸಾಸಿವೆ ಎಣ್ಣೆ ಬರುತ್ತೆ. ಸಾಸಿವೆ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚ ಮಾತ್ರ ಮಾಡಿ, ತುಂಬಾ ಬಿಸಿ ಮಾಡೋದು ಬೇಡ. ಸಾಸಿವೆ ಎಣ್ಣೆನ ಸ್ವಲ್ಪ ಉಗುರು ಬೆಚ್ಚ ಮಾಡಿ 2 ಮಂಡಿಗೆ ಚೆನ್ನಾಗಿ ಹಚ್ಚಿ ಎಷ್ಟಾಗುತ್ತೆ ಅಷ್ಟು ಮಸಾಜ್ ಮಾಡಿ, ಸ್ವಲ್ಪ ಬೆಳಗ್ಗೆ 9 ಗಂಟೆಗಿಂತ ಮುಂಚೆ ಇರುವ ಎಳು ಬಿಸಿಲಲ್ಲಿ ಕುತ್ಕೊಂಡು ಒಂದು 20 ನಿಮಿಷ ಇಡಬೇಕು. ಯಾಕಂದ್ರೆ ವಿಟಮಿನ್ ಡಿ ಇಲ್ಲ ಅಂದ್ರೇನು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಚೆನ್ನಾಗಾಗಲ್ಲ ಬಾಡಿಲಿ. ಮತ್ತೆ 20 ನಿಮಿಷ ಆದ್ಮೇಲೆ ಜಸ್ಟ್ ಸ್ವಲ್ಪ ಬಿಸಿ ನೀರಲ್ಲಿ 2 ಕಾಲುಗಳನ್ನ ತೊಳ್ಕೊಳ್ಬಹುದು. ಮತ್ತೆ ನೋವು ತುಂಬಾ ಜಾಸ್ತಿ ಇದೆ, ತಡ್ಕೊಳಕ್ ಆಗ್ತಿಲ್ಲ ಅಂತ ಆದ್ರೆ ಸಾಸಿವೆ ನಮ್ಮ ಮನೇಲಿ ಪೌಡರ್ ಮಾಡಿ, ಆ ಪೌಡರ್ ಮಾಡಿದ ಸಾಸಿವೆನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಮಸ್ಟರ್ಡ್ ಪೇಸ್ಟ್ ಅಂತೀವಿ ಅಥವಾ ಸಾಸಿವೆ ಪೇಸ್ಟ್ನ 2 ಮಂಡಿಗೆ ಹಚ್ಚಿ 20 ನಿಮಿಷ ಬಿಟ್ಟು ಆಮೇಲೆ ಅದನ್ನ ತೊಳ್ಕೊಳ್ಬಹುದು. ಬಟ್ ಈ ಸಾಸಿವೆ ಪೇಸ್ಟ್ ಅಂತ ಹೇಳಿದ್ವಲ್ಲ, ಅದು ಮಂಡಿ ನೋವು ತುಂಬಾ ಜಾಸ್ತಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಒಂದ್ಸತಿ ಹಾಕೊಂಡ್ರೆ ಮತ್ತೆ ತುಂಬಾ ಕೆಲವ್ರಿಗೆ ಉರಿ ಸ್ಟಾರ್ಟ್ ಆಗೋ ಚಾನ್ಸಸ್ಗಳು ಕೂಡ ಇದೆ. ಬೆಸ್ಟ್ ಅಂದ್ರೆ ಸಾಸಿವೆ ಎಣ್ಣೆ ಮಸಾಜ್ ಮತ್ತೆ ಎಕ್ಸಸೈಸ್. ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಟವೆಲ್ನ ಸ್ವಲ್ಪ ತಣ್ಣೀರಲ್ಲಿ ಅದ್ಬಿಟ್ಟು ಅರ್ಧ ನೀರು ತೆಗೆದು 2 ಕಾಲ್ಗೆ ಅದನ್ನ ವ್ರಾಪ್ ಮಾಡಿ. ಈಗ ಟಿವಿ ನೋಡ್ತಿದ್ದೀರಾ ಅಂದ್ರೆ ಜಸ್ಟ್ ವ್ರಾಪ್ ಮಾಡಿ ಇಡ್ಬೋದು, ಅದರಿಂದ ಕೂಡ ನೋವು ತುಂಬಾ ಕಡಿಮೆ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
ಡಾಕ್ಟರ್ ಸುಮಾ ನಾವು ಮಾತನಾಡ್ತಾ ಇದ್ವಿ, ನೀರು ಅದ್ರ ಎಷ್ಟು ಅವಶ್ಯಕತೆ ಇದೆ ಒಬ್ಬ ಮನುಷ್ಯನಿಗೆ ಅಂದರೆ ಈಗ ಆ್ಯಕ್ಚುಲಿ ಮಕ್ಕಳು ಹುಟ್ಟಿದಾಗ 6 ತಿಂಗಳಿನವರೆಗೆ ಅವರಿಗೆ ನೀರಿನ ಅವಶ್ಯಕತೆ ಇರಲ್ಲ. ತಾಯಿ ಹಾಲೇನಿದೆ ಅಷ್ಟೇ ಸಾಕು, ಅಷ್ಟೇ ನೀರು ಅವರಿಗೆ ಸಾಕಾಗುತ್ತೆ. ತಾಯಿಯ ಎದೆ ಹಾಲಲ್ಲೇ ನೀರು ಸಾಕು ಅಷ್ಟು ಸಾಕು. ಎಕ್ಸ್ಟರ್ನಲ್ ಆಗಿ ನಾವು ಏನು ಕೊಡುವಂಥದ್ದು ಬೇಡ. ನಂತರ 6 ತಿಂಗಳಾದ ನಂತರ ಸ್ವಲ್ಪ ನೀರು ಕೊಡೋದಕ್ಕೆ ನಾವು ಮಾಡಬೇಕು. 1 ವರ್ಷದವರೆಗೆ 1/2 ಲೀಟರ್ ನೀರು ದಿನಕ್ಕೆ ಸಾಕು. ಮತ್ತೆ ಒಂದು ಚೈಲ್ಡ್ಹುಡ್ ಅಂತ ಏನಿದೆ, ಒಂದು 10 ವರ್ಷದ ತನಕ ಅಲ್ಲಿವರೆಗೆ ಅವರಿಗೆ ಇವರು ಹೇಳಿದ ಹಾಗೆ 1-1.5 ಲೀಟರ್ ನೀರು ಸಾಕು. ನಮಗೆ ಅಡಲ್ಟ್ಸಿಗೆ ಮೇಯ್ನ್ ಆಗಿ 2.5 3 ಲೀಟರ್ನಷ್ಟು ಖಾಲಿ ನೀರು ಮಾತ್ರ. ಈಗ ನಾವು ತಗೊಳ್ಳೋಂಥ ಮಜ್ಜಿಗೆ, ಮೊಸರು, ಟೀ, ಕಾಫಿಯಲ್ಲಿರೋ ನೀರಲ್ಲ, ಬರೀ ನೀರಿನ ಅಂಶವೇ ಅಷ್ಟು ಬೇಕು. ಅಂದರೆ ಖಾಲಿ ನೀರೇ ಅಷ್ಟು ನಾವು ಕುಡಿಬೇಕು. ಆ ರೀತಿಯಾಗಿ ದಿನದಲ್ಲಿ ಮಾರ್ನಿಂಗ್ ಇಂದ ನೈಟ್ ವರೆಗೆ, ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ ಇಷ್ಟು ನೀರನ್ನ ನಾವು ಸೇವಿಸಬೇಕು. ಸರಿ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮ್ಯಾಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ನಾವು ಕರ್ನಾಟಕದಿಂದ ಶಶಿಕಲಾ ಅಂತ ಮಾತಾಡ್ತಾ ಇದ್ದೀವಿ. ಶಶಿಕಲಾ, ನಿಮ್ಮ ಸಮಸ್ಯೆ ಏನಿದೆ ಶಶಿಕಲಾ ಅವರೇ? ಮ್ಯಾಮ್, ನನ್ ಬಂದು ಈ ತರ ಒಂದು ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದೆ ಮ್ಯಾಮ್. ಯಾವಾಗ್ಲೂ ನಿಮ್ಗೆ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದೆಯಾ? ಇನ್ಫೆಕ್ಷನ್ ಆಗ್ತಾ ಇದೆ. ನಮ್ಗೆ ಶುಗರ್ ಇದೆ ಮ್ಯಾಮ್. ನನ್ ಬಂದು ಇವಾಗ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಏನ್ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡ್ರೇನು ನಿಲ್ತಾ ಇಲ್ಲ. ಉರಿ ನೋವು ಜಾಸ್ತಿ. ಆ ಉರಿ ಬಂದ್ರೆ ದಿವಸ ಸ್ಟಾಪ್ ಮಾಡ್ತಾನೆ ಇರ್ತೈತೆ ಮ್ಯಾಮ್. ಇರಕ್ಕೆ ಆಗ್ತಾ ಇಲ್ಲ ಮ್ಯಾಮ್. ಓಕೆ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಸುಮನ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ಶುಗರ್ ಇರೋರಿಗೆ ಕಂಟ್ರೋಲಲ್ಲಿ ಶುಗರ್ ಇಲ್ಲ ಅಥವಾ ಯೂರಿನ್ನಲ್ಲಿ ಶುಗರ್ ಪಾಸ್ ಆಗ್ತಾ ಇದೆ ಅಂದರೆ ಜಾಸ್ತಿಯಾಗಿ ಈ ರೀತಿ ಯೂರಿನ್ ಇನ್ಫೆಕ್ಷನ್ಸ್ ಜಾಸ್ತಿ. ಅದಕ್ಕೆ ಮೊದಲು ನಿಮ್ಮ ಶುಗರ್ನ ನೀವು ಕಂಟ್ರೋಲಲ್ಲಿ ಇಡಬೇಕು. ಈ ಯೂರಿನರಿ ಇನ್ಫೆಕ್ಷನ್ನ ಕಡಿಮೆ ಮಾಡಲಿಕ್ಕೆ ಕೂಡ ನೀವು ಈ ಬಾರ್ಲಿ ನೀರು ಅಂತ ಹೇಳ್ತೀವಿ, ಬಾರ್ಲಿ ಅಂತ ಒಂದು ಸಿಗತ್ತೆ, ಆ ಧಾನ್ಯ ಅದನ್ನು ತೊಗೊಂಡು ಬಂದು ಚೆನ್ನಾಗಿ ಬೇಯಿಸಿ ಆ ನೀರನ್ನು ಜಾಸ್ತಿಯಾಗಿ ದಿನದಲ್ಲಿ 2-3 ಸರಿ 200 ml ಅಷ್ಟು ನೀರು ಕುಡೀರಿ. ಅದು ಕೂಡ ನಿಮ್ಮ ಯೂರಿನರಿ ಇನ್ಫೆಕ್ಷನ್ಸ್ಗೆ ತುಂಬಾ ಒಳ್ಳೆಯದು. ಮತ್ತು ನೀವು ಜಾಸ್ತಿಯಾಗಿ ಎಷ್ಟು ನೀರನ್ನು ತಗೋತೀರಾ ಅಷ್ಟು ಯೂರಿನರಿ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ. 2.5-3 ಲೀಟರ್ ನೀರನ್ನು ತಗೋಬೇಕು. ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲ ಸ್ವಲ್ಪ ಯೂಸ್ ಮಾಡುವಂಥದ್ದು ಬಿಡಿ. ಹೊರಗಡೆ ಹೋದರೆ ಸ್ವಲ್ಪ ಕಾಷಿಯಸ್ ಆಗಿರಿ. ಮೇಯ್ನಾಗಿ ನಿಮ್ಮದೇನು ಡಯಾಬಿಟಿಸಿಂದಾಗಿ ನಿಮಗೆ ಆ ರೀತಿ ಯೂರಿನರಿ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಡಯಾಬಿಟೀಸ್ನ ನೀವು ಕಂಟ್ರೋಲಿಗೆ ತರಬೇಕು. ಬಾರ್ಲಿ ವಾಟರ್ ಇಸ್ ದ ಬೆಸ್ಟ್ ರೆಮಿಡಿ. ಎಳ್ನೀರು ಕೂಡ ಕುಡಿಬೋದು. ಮತ್ತೊಂದು, ನಿಮ್ಮ ಯೂರಿನರಿ ಇನ್ಫೆಕ್ಷನ್ಸಿಗೆ ಈ ಹಿಪ್ ಬಾತ್ ಅಂತ ಹೇಳ್ತೀವಿ. ಒಂದು ದೊಡ್ಡ ಟಬ್ ತೊಗೊಂಬಂದು ಅದರಲ್ಲಿ ಒಂದು ಅರ್ಧದಷ್ಟು ನೀರು ತುಂಬಿಸಿ, ಖಾಲಿ ಟ್ಯಾಪ್ ವಾಟರ್ ಆಗಿರ್ಬೋದು, ಇಲ್ಲ ನಿಮಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ನೀವು ಫಿಲ್ಟರ್ ವಾಟರ್ ಆ ರೀತಿ ಏನಾದರೂ ತುಂಬಿಸ್ಬೋದು. ನಂತರ ಅದರಲ್ಲಿ ನಿಮ್ಮ ಹಿಪ್ ರೀಜನ್ನು ಇಮ್ಮರ್ಸ್ ಮಾಡಿ, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಾದರೆ ಒಳ್ಳೆಯದು. ಅದರಲ್ಲಿ ಇಮ್ಮರ್ಸ್ ಮಾಡಿ ಒಂದು 10-20 ನಿಮಿಷ ಕೂತ್ಕೊಳ್ಳಿ. ಅಂದರೆ ನಿಮ್ಮ ಯೂರಿನ್ ಹೋಗುವಂಥ ಜಾಗ ಅದರಲ್ಲಿ ಎಕ್ಸ್ಪೋಸ್ ಆಗಿರಬೇಕು. ಈ ರೀತಿ ನೀವು ದಿನ ಒಂದು 2 ಸಾರಿ 10-20 ನಿಮಿಷ ಮಾಡಿ. ಇದು ಕೂಡ ನಿಮಗೆ ಇನ್ಫೆಕ್ಷನ್ಸ್ ಕಡಿಮೆ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕರೆ ಮಾಡಿಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಮಂಗಳಾ ಅಂತ, ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಸಮಸ್ಯೆ ಏನಿದೆ ಮಂಗಳ ಅವರೇ? ಮೇಡಮ್, ನಮ್ಮ ಮುಖದ ಮೇಲೆ, ಗಡ್ಡದ ಮೇಲೆ ತುಂಬಾ ಕೂದಲು ಬರುತ್ತೆ ಮೇಡಮ್. ಅದು ಏನ್ ಮಾಡಿದ್ರು ಹೋಗ್ತಾನೆ ಇಲ್ಲ. ವಯಸ್ಸೆಷ್ಟು ಮಂಗಳ ಅವರೇ? ನಮಗೆ ಒಂದು 55 ಮೇಡಮ್. ತುಂಬಾ ಇನ್ನೇನು ಒಂದು 10 ವರ್ಷದಿಂದ ಬರುತ್ತೆ. ಓಕೆ ಓಕೆ, ಸರಿ. ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಜಾಸ್ಮಿನ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟ್ರೆ. ನಿಮ್ಗೆ ಮುಟ್ಟು ನಿಂತಿದ್ಯಾ? ನಿಂತಾಯ್ತು ಮೇಡಮ್. ಓಕೆ, ಯೂಶಲಿ ಏನಂದ್ರೆ ಮುಟ್ಟು ನಿಂತ ಮೇಲೆ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜ್ ಅಂತೀವಿ. ಅಂದ್ರೆ ನಮ್ಗೆ ಮುಟ್ಟು ಆಗ್ತಾ ಇರ್ಬೇಕಾದ್ರೆ ಒಂದು ರೂಟೀನ್ ಆಗಿ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ನಮ್ಮ ಬಾಡಿಲಿ. ಸೊ ಮುಟ್ಟು ನಿಂತ ತಕ್ಷಣ ಕೆಲವು ಹೆಂಗಸರಲ್ಲಿ ಸಡನ್ ಆಗಿ ವೇಟ್ ಗೇನ್ ಆಗೋದು, ಬೊಜ್ಜು ಜಾಸ್ತಿ ಆಗೋದು, ಮತ್ತೆ ಮುಖದಲ್ಲಿ ಎಲ್ಲ ಹೇರ್ ಗ್ರೋತ್ ಆಗೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಇದಕ್ಕೋಸ್ಕರ ನೀವು ಯೋಚನೆ ಮಾಡ್ಬೇಕಂತ ಇಲ್ಲ ಅಥವಾ ಅದು ಅಬ್ನಾರ್ಮಲ್ ಅಂತ ತಿಳ್ಕೊಳ್ಬೇಕಾಗಿಲ್ಲ, ಆಯ್ತಾ? ಆಮೇಲೆ ಗರ್ಭಕೋಶ ತೆಗೆಸ್ಬಿಟ್ಟಿದ್ದೀರಿ, ನಾವು ಏನ್ ಮಾಡ್ಬೇಕು ಅದಕ್ಕೆ ಹೋಗಕ್ಕೆ? ಓಕೆ, ಗರ್ಭಕೋಶ ತೆಗ್ದಿದ್ರು ಕೂಡ ಆ ವಯಸ್ಸಲ್ಲಿ ನಿಮ್ಗೆ ಆಗೋ ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ. ನಿಮ್ ಗರ್ಭಕೋಶ ಇದ್ರೂ ಕೂಡ ಇಲ್ದಿದ್ರು ಕೂಡ, ಹಿಸ್ಟರೆಕ್ಟಮಿ ಆಗಿದ್ರು ಕೂಡ ಶರೀರದಲ್ಲಿ ಆಗ್ಬೇಕಾಗಿರುವ ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ. ಸೊ ಇದರಿಂದ ನಿಮ್ಗೆ ವೇಟ್ ಗೇನ್, ಫೇಶಿಯಲ್ ಹೇರ್ ಗ್ರೋತ್ ಎಲ್ಲ ತುಂಬಾ ಕಾಮನ್. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ಏನು ಪರ್ಟಿಕ್ಯುಲರ್ ಆಗಿ ರೆಮಿಡಿ ಇಲ್ಲ. ಒಂದು 2-3 ಇಯರ್ಸ್ ನಿಮ್ಗೆ ಈ ತರ ಹೇರ್ ಗ್ರೋತ್ ಇರುತ್ತೆ. ಅದಾದ್ಮೇಲೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಆದ್ಮೇಲೆ ಮತ್ತೆ ಅದು ಹಾಗೆ ಕಡಿಮೆ ಆಗೋ ಚಾನ್ಸಸ್ ಇದೆ.
ಅಲ್ಲಿ ತನಕ ಬೇಕಾದ್ರೆ ನೀವು ಅರ್ಶಿನದ ಕೊಂಬನ್ನ ಚೆನ್ನಾಗಿ ಅರ್ದು ಈ ಜಸ್ಟ್ ಎಲ್ಲೆಲ್ಲಿ ಹೇರ್ ಗ್ರೋತ್ ಇದೆಲ್ಲ ಅದಕ್ಕೆ ಹಚ್ಚಿ ಒಂದು 20 ಮಿನಿಟ್ಸ್ ಇಡಿ. ಯಾಕಂದ್ರೆ ಅದು ಸ್ಟ್ರಾಂಗ್ ಇದಿರೋದ್ರಿಂದ ಅದು ಕಡಿಮೆ ಆಗೋ ಚಾನ್ಸಸ್ ಇದೆ. ಬಟ್ ಅದನ್ನ ಹಾಗೆ ಕಷ್ಟ ಅಂತ ಅನ್ಸಿದ್ರೆ ಬೇಕಾದ್ರೆ ನೀವು ಕಟ್ ಮಾಡಿ ಅಥವಾ ಅರ್ಶಿನದ ಪೇಸ್ಟ್ನ ಹಚ್ಬಹುದು. ಬಟ್ ಅದು ಗ್ರಾಜುಯಲ್ ಆಗಿ ಒಂದು 2-3 ವರ್ಷದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರಿದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತನಾಡ್ತಾ ಇರೋದು? ನಾನ್ ನೇತ್ರ ಅಂತ ಮಾತಾಡ್ತಿರೋದು. ನೇತ್ರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಾಗಲಕೋಟೆಯಿಂದ ಕರೆ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆ ಏನು ನೇತ್ರ? ನಮ್ ಪ್ರಶ್ನೆ ಅಂದ್ರೆ ಮುಖದ ಮೇಲೆ ಪಿಂಪಲ್ಸ್ ಜಾಸ್ತಿ ಆಗ್ತಿದ್ದಾವೆ. ಓಕೆ, ವಯಸ್ಸೆಷ್ಟು? ನನ್ನ ವಯಸ್ಸು 19. ಓಕೆ ನೇತ್ರ, ನಿಮ್ಮ ಪ್ರಶ್ನೆಗೆ ನಮ್ಮ ಡಾಕ್ಟರ್ ಸುಮನ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಆಯ್ತು. ನೇತ್ರ ಅವರೇ, ಈ ಟೀನೇಜ್ 19ರಿಂದ ಒಂದು 25ವರೆಗೆ ಈ ವಯಸ್ಸಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಇಂದಾಗಿ ನಿಮ್ಗೆ ಈ ರೀತಿ ಪಿಂಪಲ್ ಬರೋದು ಸರ್ವೇ ಸಾಮಾನ್ಯ. ಸೊ ನಿಮ್ಮ ಮುಖ ಹೇಗೆ, ಆಯಿಲಿ ಸ್ಕಿನ್ ಇದೆಯಾ, ಡ್ರೈ ಸ್ಕಿನ್ ಇದೆಯಾ? ಆಯಿಲಿ ಸ್ಕಿನ್ ಇದೆ. ಖಂಡಿತ ಆಯಿಲಿ ಸ್ಕಿನ್ ಇದ್ದವರಿಗೆ ಈ ಪಿಂಪಲ್ಸ್ ಅನ್ನೋದು ಕಾಮನ್. ಯಾಕಂತ ಹೇಳಿದ್ರೆ ಆಯಿಲ್ ಪ್ರೊಡ್ಯೂಸ್ ಆಗ್ತಿರತ್ತೆ, ಹೊರಗಿಂದ ಬಂದಂತ ಧೂಳು ನಮ್ಮ ತ್ವಚೆ ಮೇಲೆ ಕುತ್ಕೊಂಡು ಅದು ಒಂದ್ ರೀತಿ ಇನ್ಫೆಕ್ಷನ್ಸ್ ಅಂದ್ರೆ ಆ ರೀತಿ ಗುಳ್ಳೆಗಳಾಗತ್ತೆ. ಸೊ ಈ ಪಿಂಪಲ್ಸ್ ಕಡಿಮೆ ಮಾಡಕ್ಕೆ ಮೊದಲು ನಿಮ್ಮ ಆಯಿಲಿ ಫೇಸ್ ಅಂದ್ರೆ ಮತ್ತೆ ಪದೇ ಪದೇ ನೀವು ಸ್ವಲ್ಪ ತಣ್ಣೀರಲ್ಲಿ ತೊಳಿತಾ ಇರಬೇಕು. ಅಂದ್ರೆ ದಿನದಲ್ಲಿ 1 ರಿಂದ 2 ಗಂಟೆ ಮಧ್ಯ ಮಧ್ಯ ಮುಖ ತೊಳಿತಾ ಇರಿ. ಮತ್ತೆ ಸ್ವಲ್ಪ ಅರಿಶಿಣದ ಲೇಪನ ಕೂಡ ನೀವು ಮಾಡ್ಬೋದು. ಆ ಇನ್ಫೆಕ್ಷನ್ಸ್ ಕಡಿಮೆ ಆಗಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಚೆನ್ನಾಗಿ 3 ಲೀಟರ್ ಅಷ್ಟು ನೀರು ನೀವು ಕುಡಿತಾ ಇರಿ, ಅದು ಕೂಡ ಬ್ಲಡ್ ಪ್ಯೂರಿಫೈ ಆಗಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಮೇನ್ ಆಗಿ ಮುಖ ಆಯಿಲ್ ಆಗ್ಲಿಕ್ಕೆ ಬಿಡಬಾರ್ದು. ಎಷ್ಟು ನೀವು ಆಯಿಲ್ಲೆಸ್ ಫೇಸ್ ಇರತ್ತೆ ಅಷ್ಟು ನಿಮ್ಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಮತ್ತಿನ್ನೊಂದು ಸಿಂಪಲ್ ಆಗಿರುವಂತದ್ದು ಅಂದ್ರೆ ನೀವು ಫೇಶಿಯಲ್ ಸ್ಟೀಮ್ ಅಂದ್ರೆ ಮುಖಕ್ಕೆ ಆವಿ ತಗೋಬಹುದು. ದಿನದಲ್ಲಿ 1-2 ಬಾರಿ ಮುಖ ತೊಳೆದ ನಂತರ ಆವಿ ತಗೊಳ್ಳಿ. ನಿಮ್ಮ ಸ್ಕಿನ್ ಪೋರ್ಸ್ ಎಲ್ಲ ಬಿಟ್ಟು ನಿಮ್ಮ ತ್ವಚೆ ನೀಟಾಗಿ ಉಸಿರಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಕರೆ ಮಾಡಿಕ್ಕೆ ಧನ್ಯವಾದಗಳು ನೇತ್ರ ಅವರೇ. ವೀಕ್ಷಕರೇ, ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ.